ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಸಿಟಿ ಲೈಫಿನ ಜಂಜಾಟದಿಂದ ಸ್ವಲ್ಪ ಬ್ರೇಕ್ ತಗೊಳ್ಳೋಣಂತ ನಾವು ಹೊಂಟೀವಿ ನೋಡ್ರಿ. ಕರ್ನಾಟಕದ ಕಾಫಿ ನಾಡು ಚಿಕ್ಕಮಂಗ್ಳೂರಿಗೆ. ಚಿಕ್ಕಮಂಗ್ಳೂರ್ನಾಗ ನಾವು ಇದ ಹೋಟೆಲ್ನಾಗ ಉಳ್ಕೊಂಡಿದ್ದು ರೀ. ಹೋಟೆಲ್ ಮಾತ್ರ ಸೂಪರ್ ಆಗೈತ್ರಿ, ಅಷ್ಟೇ ಬಜೆಟ್ ಫ್ರೆಂಡ್ಲಿ ಆಗು ಐತ್ರಿ, ನೀಟ್ ಆಗು ಐತ್ರಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ನೀವು ಇಲ್ಲಿ ಸ್ಟೇ ಮಾಡ್ಬೋದ್ರಿ. ಹೋಟೆಲ್ ಹೆಸರು ವಸಂತ ವಿಹಾರ ಅಂತ ಹೇಳ್ರಿ. ಇದು ಯಾವುದೇ ತರಹದ ಪ್ರೊಮೋ ಆಗಿರೋದಿಲ್ರಿ, ಇದು ನನ್ನ ಸ್ವಂತ ಅನಿಸಿಕೆ ಆಗಿರ್ತೈತ್ರಿ. ನಾನು ನಿಮ್ಗಳ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇದು ರೂಮಿನ ಬಾಲ್ಕನಿ ವ್ಯೂ ರೀ. ಒಟ್ಟಾರೆ ಹೇಳೋದಂದ್ರೆ ಒಂದು ಬಜೆಟ್ ಫ್ರೆಂಡ್ಲಿ ಹೋಟೆಲ್ ಅಂತಾನ ಹೇಳ್ಬೋದ್ರಿ. ನಾವು ಒಂದು 6:30 ಸುಮಾರು ಬಿಟ್ವಿರಿ ಚಿಕ್ಕಮಂಗ್ಳೂರ್ನ. ಇಲ್ಲಿಂದ ನಾವು ಮುಳ್ಳಯ್ಯನಗಿರಿಗೆ ಹೊಂಟಿವ್ರಿ. ಮುಳ್ಳಯ್ಯನಗಿರಿಗೆ ಹೋಗಕ್ಕೂ ಮೊದ್ಲ ಹಿಂದಿನ ದಿನಾನ ನಾವು ಒಂದು ಆನ್ಲೈನ್ದಾಗ ಟಿಕೆಟನ್ನ ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗತ್ರಿ. ಈ ತರ ನಾ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಆನ್ಲೈನ್ ವೆಬ್ಸೈಟಿಗೆ ಹೋಗಿ ಈ ತರ ಒಂದು ಟಿಕೆಟನ್ನ ನಾವು ಡೌನ್ಲೋಡ್ ಮಾಡಿ ಇಟ್ಕೋಬೇಕ್ರಿ. ಅಲ್ಲೇ ಫಾರೆಸ್ಟ್ ಚೆಕ್ ಪೋಸ್ಟ್ನಾಗ ಅದನ್ನ ಟಿಕೆಟ್ ಕೇಳ್ತಾರೆ, ನಾವು ತೋರಿಸ್ಬೇಕಾಗತ್ತಿ. ತೋರಿಸ್ಲಿಕ್ಕಂತಂದ್ರೆ ಅಲ್ಲಿ ಒಳಗಡೆ ಬಿಡುವುದಿಲ್ಲ. ಮೊದ್ಲು ಹೆಂಗಿತ್ತೋ ಗೊತ್ತಿಲ್ಲ, ಆದ್ರೆ ಇವಾಗ ಮಾತ್ರ ಕಂಪಲ್ಸರಿ ಆ ಟಿಕೆಟನ್ನ ನಾವು ತೋರಿಸ್ಲೇಬೇಕಾಗತ್ತಿ. ತೋರಿಸಿದ್ರೆ ಮಾತ್ರ ನಮ್ಗೆ ಒಳಗಡೆ ಬಿಡ್ತಾರ್ರಿ. ಅದಕ್ಕೆ ಇದೊಂದು ನನ್ನ ಸಜೆಷನ್ ನಿಮ್ಗೆಲ್ಲರಿಗೂ, ಮೊದಲ ಟಿಕೆಟನ್ನ ಡೌನ್ಲೋಡ್ ಮಾಡಿ ಇಟ್ಕೊರಿ. ಇವಾಗ ಯಾಕಂತಂದ್ರೆ ಒಂದಿನಕ್ಕೆ ಇಷ್ಟ ಅಂತ ಗಾಡಿಗಳನ್ನ ಬಿಡಬೇಕು ಅಂತ ಹೇಳಿ ರೂಲ್ಸ್ ಮಾಡಿದ್ದಾರೆ. ಅದರಿಂದ ನಾವು ಅಡ್ವಾನ್ಸ್ ಆಗಿ ಟಿಕೆಟ್ ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ಭಾಳ ಚಲೋ ಆಗ್ತೈತ್ರಿ. ಎಸ್ಪೆಷಲಿ ಈ ವೀಕೆಂಡ್ಸ್ನಾಗೆಲ್ಲ ಭಾಳ ಕಷ್ಟ ಆಕೈತ್ರಿ. ಅದ್ರ ಸಲುವಾಗಿ ಈ ತರ ಮಾಡಿ ಇಟ್ಕೋಬೇಕು. ನಾವಿಲ್ಲಿ ಸೀತಾಳಯ್ಯನ ಗಿರಿ ಬಂದಿದ್ದೀವ್ರಿ. ಇದು ಸೀತಾಳಯ್ಯನ ಮಲ್ಲಿಕಾರ್ಜುನ ದೇವಸ್ಥಾನ ರೀ. ಇಲ್ಲಿಂದ ಮುಳ್ಳಯ್ಯನಗಿರಿಗೆ ಹೋಗಕ್ಕೆ 3 ಕಿಲೋಮೀಟರ್ ಆಗುತ್ತೆ ರೀ. ಮುಳ್ಳಯ್ಯನಗಿರಿ ಪಾರ್ಕಿಂಗ್ ಪ್ಲೇಸಿಗೆ ಬಂದಿವ್ರಿ. ಬಟ್ ಇನ್ನು ನಾವು ಅಲ್ಲೇ ಪೀಕಿಗೆ ಹೋಗಿಲ್ಲ ರೀ, ಬೆಟ್ಟಕ್ಕೆ ಹೋಗಿಲ್ಲ. ಇದು ಜಸ್ಟ್ ಕೆಳಗಡೆ ಇದೆ. ಇವಾಗ ನಾವು ಹೊಂಟಿದ್ದೀವಿ ನೋಡ್ರಿ. ಈ ಥರದ ಜೀಪ್ ಸಿಸ್ಟಮ್ಗಳು ಅದಾವ್ರಿ. ಇಲ್ಲೆಲ್ಲ ಯಾವುದೇ ಪ್ರೈವೇಟ್ ವೆಹಿಕಲ್ಸ್ಗಳನ್ನ ಬಿಡೋದಿಲ್ರಿ. ಎಷ್ಟೊತ್ತಿದ್ರು ಕಂಪಲ್ಸರಿ ನಾವು ಅವ್ರು ಇದನ್ನ ಮಾಡಿರೋಂಥ ಗಾಡಿ ಒಳಗೆ ನಾವು ಹೋಗ್ಬೇಕಾಕೈತ್ರಿ. ಇಲ್ಲಿಕಪ್ಪ ನಿಮ್ಗೆ ಬ್ಯಾಡಪ್ಪ ಅಂತಂದ್ರೆ ಇಲ್ಲಿಂದ ನಡ್ಕೋತ ಹೋಗ್ಬೋದ್ರಿ. ಆದ್ರೆ ಯಾವುದೇ ಪ್ರೈವೇಟ್ ವೆಹಿಕಲ್ಸ್ಗಳನ್ನು ಬಿಡೋದಿಲ್ಲ ರೀ. 8 ಮೆಂಬರ್ಸ್ ಆದಾಗ ಒಂದು ಗಾಡಿಯನ್ನು ಬಿಡ್ತಾರ್ರಿ, ಅಲ್ಲಿ ತನಕ ಅವರು ಬಿಡೋದಿಲ್ಲ. ಆ ಥರ ನೀವು ಶೇರಿಂಗ್ ಸಿಸ್ಟಮ್ನಾಗ ಹೋಗೋರಿದ್ರಂದ್ರೆ ಪರ್ ಹೆಡ್ ಒಂದು 100 ರೂಪೀಸ್ವರೆಗೂ ಬರ್ಬೋದ್ರಿ. ನಮ್ಗೆ ಇದು ಯಾವುದೂ ಬೇಡಪ್ಪ, ನಾವು ಫ್ಯಾಮಿಲಿ ಅಷ್ಟೇ ಹೋಗ್ತೀವಿ ಅಂತಂದ್ರೆ 600 - 800 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೀವು ಆ ಥರನೂ ಹೋಗ್ಬೋದ್ರಿ. ನಾವು ಒಂದು 4 ಮಂದಿ ಇದ್ದೀರಿ. ನಾವು ನಮ್ಮದೇ ಒಂದು ಇದು ಮಾಡಿಕೊಂಡು ವೆಹಿಕಲ್ಸ್ ಮಾಡಿಕೊಂಡು ಹೋದ್ವಿ. 800 ರೂಪಾಯಿ ಕೊಟ್ಟಿವ್ರಿ ನಾವು. ಹೋಗೋದು ಮತ್ತು ವಾಪಸ್ ಅಲ್ಲೇ ತಂದು ಬಿಡ್ತಾರೆ ಅದ ಜಾಗಕ್ಕೆ ನಮ್ಮನ್ನು ರೀ. ಎಷ್ಟು ಮಸ್ತ್ ಐತಿ. ಬರೀ ಎಲ್ಲಿ ನೋಡಿದ್ರು ಫಾಗ ಕಾಣಿಸ್ತೈತಿ, ರೋಡನ್ನ ಕಾಣಿಸವಲ್ತು. ಆದರೂ ಇಂಥ ಇದ್ರೊಳಗೆ ಅವರು ಭಾಳ ಕೇರ್ಫುಲ್ಲಾಗಿ ಗಾಡಿನ ಓಡಿಸ್ತಾರೆ. ಯಾವುದೇ ಭಯ ಇಲ್ಲ ರೀ, ನೀವು ಆರಾಮಾಗಿ ಹೋಗ್ಬೋದ್ರಿ. ನಾವು ಮೊದಲು ಭಾಳ ಹೆದರ್ಕೊಂಡಿದ್ದು ಅವ್ರು ಗಾಡಿ ಓಡಿಸೋದು ನೋಡಿ, ಯಪ್ಪ ಎಲ್ಲಿ ಏನು ಮಾಡಿಬಿಡ್ತಾರೋ ಏನೋ ಅಂತೇಳಿ. ಆದ್ರೆ ಅವರೆಲ್ಲ ಭಾಳ ಎಕ್ಸ್ಪೀರಿಯನ್ಸ್ ಡ್ರೈವರ್ಸ್ ಇರ್ತಾರೆ. ನೀವು ಆರಾಮಾಗಿ ಹೋಗಿ ಬರ್ಬೋದು, ಏನು ತೊಂದರೆ ಇಲ್ಲ. ನಾವಿಲ್ಲೇ ಪಾರ್ಕಿಂಗ್ ಜಾಗಕ್ಕೆ ಬಂದೀವಿ ನೋಡ್ರಿ. ಈ ಪಾರ್ಕಿಂಗ್ ಜಾಗದ ಹತ್ರನ ಸಣ್ಣ ಅಂಗಡಿಗಳೆಲ್ಲ ಅದಾವ್ರಿ. ಅಲ್ಲೇ ಬೇಲ್ಪುರಿ, ಬಜ್ಜಿ, ಆಮೇಲೆ ಮ್ಯಾಗಿ, ಚಾ ಎಲ್ಲ ಸಿಗ್ತೈತ್ರಿ. ಕಾಫಿ ಅವ್ರು ಬಾಬಾ ಅಂತ ಕರೆಯಾಕತ್ತಿದ್ರಿ. ಆದ್ರೆ ನಾವು ಬೆಟ್ಟ ಹತ್ತಿ ಬಂದ ಮೇಲೆ ತಿನ್ನೋಣ ಅಂಥೇಳಿ ನಾವೇನು ತಿನ್ನಕ್ಕೆ ಹೋಗ್ಲಿಲ್ರಿ. ಈಗ ಸಜೆಷನ್ ಏನಂದ್ರೆ ಇಲ್ಲೇ ಭಾಳ ಫಾಗ್ ಇರ್ತೈತಿ, ಅಷ್ಟೇ ಗಾಳಿನೂ ಇರ್ತೈತ್ರಿ. ಬರಬೇಕಾದ್ರೆ ಸ್ವೆಟರು, ಕ್ಯಾಪ್, ಮಾಸ್ಕ್, ಜಾಕೆಟ್, ರೈನ್ಕೋಟ್ ಏನಾದರೂ ತೊಗೊಂಬರ್ರಿ. ಇರ್ಲಿಕ್ಕಂದ್ರೆ ಈ ಗಾಳಿಗೆ ನಾವು ನಿಲ್ಲಕ್ಕಾಗೋದಿಲ್ಲ ರೀ. ಇಲ್ಲೇ ಚಳಿನೂ ಹಂಗೆ ಇರ್ತೈತ್ರಿ. ಇದು ಎಂಟ್ರೆನ್ಸ್ ನೋಡ್ರಿ, ಮೆಟ್ಲು ಹತ್ತಾಕ. ಇವಾಗ ನಾವು ಮೆಟ್ಲು ಹತ್ತಾಕ ಸ್ಟಾರ್ಟ್ ಮಾಡ್ತೀವ್ರಿ. ಬರ್ರಿ ಹೋಗಿ ಬರೋಣಂತ. ಒಂದು ವೇಳೆ ನೀವು ಸ್ವೆಟ್ರು, ಜಾಕೆಟ್ ಏನಾದ್ರು ತಂದಿದ್ದಿಲ್ಲಪ್ಪ ಅಂತಂದ್ರೆ ಇಲ್ಲೇ ಸಿಗ್ತಾವ್ರಿ. ಬಟ್ ಅನ್ನೆಸೆಸರಿ ದುಡ್ಡು ಯಾಕೆ ಖರ್ಚು ಮಾಡ್ತೀರಿ ಅಂತ ನಾನು ನಿಮ್ಗೊಂದು ಸಜೆಷನ್ ಕೊಡ್ತೀನಿ ರೀ. ಗಾಳಿ ಎಷ್ಟೈತೆ ಅಂತೇಳಿ
ಸೌಂಡ್ ಹೆಂಗೈತೆ ನೋಡಿ ಕೇಳಿಸ್ಕೊಡ್ರಿ ಸ್ವಲ್ಪ. ಬೆಟ್ಟದ ಲಾಸ್ಟ್ ಪಾಯಿಂಟಿಗೆ ಬಂದೀವ್ರಿ. ಹಂಗೆ ಮ್ಯಾಲೆ ಹೋಗೋಣ್ರಿ ಹತ್ಕೊಂಡ. ಮ್ಯಾಲೆ ಒಂದು ಗುಡಿ ಐತಿ, ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ ಬರ್ರಿ. ಫುಲ್ ಮ್ಯಾಲ್ರಿ ನೋಡ್ರಿ, ಇದ ಎಲ್ಲಿ ಕಾಣ್ತತ್ತಲ್ಲ ಇದ ಗುಡಿ ರೀ. ಗುಡಿ ಮುಂದೆ ಹೋಗಿ ಬರೋಣ ಬರ್ರಿ, ಸುತ್ತ ಹೊಡೆದು ಬರೋಣ ಬರ್ರಿ. ಇಲ್ಲಿ ಮುಳ್ಳಯ್ಯ ಸ್ವಾಮಿ ದೇವಸ್ಥಾನ ಇದೆ, ಈಶ್ವರನ ರೂಪದಲ್ಲಿ. ನೋಡ್ಕೊಂಡ್ ಬರೋಣ ಬರ್ರಿ. ಪ್ರತಿ ಯುಗಾದಿಗೆ ಇಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ಆಕತ್ತೆ ಅಂತ ಹೇಳಿ ಹೇಳಿದ್ರು ಇಲ್ಲಿ. ಒಂದು ರೌಂಡ್ ಹೊಡ್ಕೊಂಡು ಕೆಳಗೆ ಹೋಗೋಣಂತ್ರಿ. ಸ್ವೆಟ್ರ್, ಮಾಸ್ಕ್, ಕ್ಯಾಪ್ ಎಲ್ಲ ಹಾಕೊಂಡಿವ್ರಿ. ಆದರೂ ಈ ಕರ್ಕೊಳಕ್ಕಾಗಲ್ರಿ. ಬಟ್ ಇದು ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದ್ರಿ. ನಾವು ಗುಡಿನ ಒಂದು ಸುತ್ತ ರೌಂಡ್ ಹೊಡ್ಕೊಂಡ್ ಬಂದೀವ್ರಿ. ಹೊಳ್ಳಿ ವಾಪಸ್ಸಿಗೆ ಕೆಳಗೆ ಹೋಗೋಣಂತ್ರಿ. ನೋಡ್ರಿ ಇಲ್ಲಿ ಫೋಟೋ ತೆಗಿಸ್ಕೊಳಕತ್ತಾರ. ಮತ್ತು ನೋಡ್ರಿ ಸುತ್ತಲ ಎಷ್ಟು ತೋರ್ಸಕತ್ತೀನಿ ನಿಮ್ಗೆ, ಆದ್ರೂ ಎಲ್ಲಿ ಒಂದಿಷ್ಟು ಕೂಡ ಏನೂ ಕಾಣಿಸ್ವಲ್ತ್ರಿ. ಫಾಗ್ ಬಿಟ್ರೆ ಒಂದು ಗಿಡ ಸಮೇತ ಕಾಣಿಸ್ವಲ್ಲಾಗ್ಯಾವ. ಎಲ್ಲ ತಿರುಗಾಡಿ ಫೋಟೋ ಎಲ್ಲ ತೆಗಿಸ್ಕೊಂಡು ಇವಾಗ ಕೆಳಗಡೆ ಹೊಂಟೀವ್ರಿ. ಎಕ್ಸ್ಪೀರಿಯನ್ಸ್ ಮಾಡೋದು ಕೂಡ ಒಂದು ಮಸ್ತ್ ಮಜಾ ಅನಿಸ್ತ್ರಿ. ನೀವು ಬರ್ರಿ, ಎಕ್ಸ್ಪೀರಿಯನ್ಸ್ ಮಾಡ್ರಿ, ಹೆಂಗೆ ಅನಿಸ್ತು ಅಂತ ನಮಗೂ ಕಮೆಂಟ್ನಾಗ ತಿಳಿಸ್ರಿ. ಫುಲ್ ಕೆಳಗೆ ಬಂದ್ವಿ ನೋಡ್ರಿ. ಇಲ್ಲೆಲ್ಲ ಸ್ಟಾಲ್ಗಳು ಅದಾವ್ರಿ. ಇವಾಗ ಸ್ವಲ್ಪ ಏನರ ತಿನ್ಬೇಕಂತ ಅನ್ಸಾಗ್ತೈತಿ. ಈ ಚಳಿಗೆ ಭಾಳ ಅಂದ್ರೆ ಭಾಳ ಹೊಟ್ಟೆ ಹಸ್ತೈತಿ. ಹೋಗಿ ಕೇಳೋದಂತ ಏನೈತೆ ಅಂತ ಹೇಳಿ ನಾವು ಮ್ಯಾಗಿ, ಆಲೂಗಡ್ಡೆ ಬಜ್ಜಿ ಮತ್ತು ಮಿರ್ಚಿ ಬಜ್ಜಿ, ಬೇಳ್ಪುರಿ ತೊಗೊಂಡಿದ್ದು ರೀ. ಟೇಸ್ಟ್ ಮಾತ್ರ ಮಸ್ತ್ ಐತ್ರಿ. ಈ ಚಳಿಗೆ ಇನ್ನೂ ತಿನ್ಬೇಕಂತ ಅನ್ಸಾಕತ್ತೈತ್ರಿ. ಆದ್ರೆ ಭಾಳ ತಿಂದು ಹೊಟ್ಟೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಹೇಳಿ
ಅಷ್ಟೇ ಸ್ವಲ್ಪ ತಿಂದ್ರೆ ಹಸುವಿನ ಪೂರ್ತೈತೆ. ನೀವು ಬರ್ರಿ ಎಂಜಾಯ್ ಮಾಡಿರಿ, ಈ ಚಳಿನ ಅನುಭವಿಸ್ರಿ ಹೆಂಗಿತ್ತು ಅಂತೇಳಿ ನಮ್ಮ ಜೋಡಿ ನೀವು ಶೇರ್ ಮಾಡಿರಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ